ಸಾಮಾನ್ಯವಾಗಿ ಹೆಣ್ಮಕ್ಳಿಗೆ ಅಥವಾ ಪೂಜೆ ಮಾಡುವಂತಹ ಗಂಡು ಮಕ್ಕಳಿಗೆ ಕುಂಕುಮ ಸರಿ ಇಲ್ಲ ಅನ್ನುವಂತಹ ಕಂಪ್ಲೇಂಟ್ ಯಾವಾಗಲೂ ಇದ್ದೇ ಇರುತ್ತೆ. ಮಾರ್ಕೆಟಲ್ಲಿ ಒಳ್ಳೆ ಕುಂಕುಮ ಸಿಗೋದು ತುಂಬಾ ಅಪರೂಪ. ಹಾಗಾಗಿ ಅರಿಶಿಣದಿಂದ ಕುಂಕುಮ ಮಾಡೋದನ್ನ ನಾನಿವತ್ತು ಹೇಳ್ತಾ ಇದ್ದೀನಿ. ಒಂದು ನಿಮಿಷ, ಈ ಅರಿಶಿಣ ಕೂಡ ನೀವು ನ್ಯಾಚುರಲ್ ಆಗಿ ತಗೋತಿದ್ದೀರಾ ಅಥವಾ ಆರ್ಟಿಫಿಷಿಯಲ್ ಏನಾ? ಅಂದರೆ ಅರಿಶಿಣದ ಕೊಂಬನ್ನು ಯೂಸ್ ಮಾಡಿ ಅರಿಶಿಣ ಮಾಡಿ ತುಂಬ ಕಡೆಗೆ ಇತ್ತೀಚೆಗೆ ಮಾಡ್ತಾ ಇದ್ದಾರೆ. ಅದೇ ಅರಿಶಿಣವನ್ನು ಪರ್ಚೇಸ್ ಮಾಡಿ ಒಂದು 1 to 2 ಅವರ್ಸ್ ಸ್ಪೆಂಡ್ ಮಾಡಿದ್ರೆ ಈಸಿಯಾಗಿ ನೀವು ಮನೆಯಲ್ಲೇನೆ ಒಳ್ಳೆ ಅರಿಶಿಣ ಕುಂಕುಮವನ್ನು ಒಂದು ವರ್ಷಕ್ಕಾಗುವಷ್ಟು ಮಾಡ್ಕೊಂಡ್ಬಿಡ್ಬೋದು. ಯಾಕಂದರೆ ಅರಿಶಿಣವನ್ನು ನಾವು ದೇವ್ರ ಪೂಜೆಗೆ ಅಷ್ಟೇ ಅಲ್ಲ, ಅಡುಗೆಗೂ ಬಳಸ್ತೀವಿ, ಫೇಸ್ ಪ್ಯಾಕು ಮಾಡ್ಕೋತೀವಿ. ಚೆನ್ನಾಗಿ ಪ್ರಿಸರ್ವ್ ಮಾಡಿದ್ರೆ ಘಮಘಮ ಅಂತಿರುತ್ತೆ. ಲಾರ್ಜ್ ಕ್ವಾಂಟಿಟಿಯಲ್ಲಿ ನಿಮ್ಗೇನಾದರೂ ಅರಿಶಿಣ ಬೇಕಾದರೆ ಅರಿಶಿಣದ ಕೊಂಬನ್ನು ಪರ್ಚೇಸ್ ಮಾಡಿ ಹಿಟ್ಟಿನ ಗಿರಣಿಗಳಲ್ಲಿ ಜಿನ್ ಮಾಡಿಸಿದ್ರು ನಿಮಗೆ ಅರಿಶಿಣ ತಯಾರಾಗುತ್ತೆ. ಇಲ್ಲ ನಿಮ್ಮ ಮನೆಗಷ್ಟೇ ಬೇಕು ಅನ್ನೋದಾದ್ರೆ ಅರಿಶಿಣ ಕೊಂಬನ್ನ ಕುಟ್ಟಿ ಪುಡಿ ಮಾಡಿ ಮಿಕ್ಸಿಗೆ ಹಾಕೊಂಡ್ರೆ ಅರಿಶಿಣದ ಪುಡಿ ರೆಡಿ ಆಗ್ಬಿಡುತ್ತೆ. ಇನ್ನು ಕುಂಕುಮ ಮಾಡೋದಕ್ಕೆ ಈ ಅರಿಶಿಣ ಪುಡಿಗೆ ಒಂದಿಷ್ಟು ನಿಂಬೆ ರಸವನ್ನ ಸೇರಿಸಿ, ನೀವು ಎಷ್ಟು ಕುಂಕುಮ ಮಾಡಬೇಕು ಅನ್ನೋದ್ರ ಮೇಲೆ ನಿಂಬೆ ರಸವನ್ನ ಎಷ್ಟು ಸೇರಿಸಬೇಕು ಅನ್ನೋದನ್ನ ನೋಡ್ಕೋಬೇಕಾಗತ್ತೆ. ಒಂದಿಷ್ಟು ನಿಂಬೆ ರಸ, ಸೋಡಾ ಪುಡಿ, ಹಾಗೆ ಗಮಗಮ ಅನ್ನೋದಕ್ಕೆ ಮನೇಲಿ ಮಾಡಿದಂಥ ತುಪ್ಪ ಅಥವಾ ಯಾವುದಾದ್ರೂ ಫ್ರಾಗ್ರೆನ್ಸ್ನ ಯೂಸ್ ಮಾಡಿದ್ರೆ ಇದನ್ನೆಲ್ಲ ಸೇರಿಸಿ ಮಿಕ್ಸಿ ಮಾಡಿದ್ರೆ ನಿಮಗೆ ಕುಂಕುಮ ರೆಡಿ ಆಗಿಬಿಡುತ್ತೆ. ನಿಮ್ಮ ಮನೆಯಲ್ಲೂ ಅರಿಶಿಣ ಕುಂಕುಮನ ಹೀಗೆ ಮಾಡ್ತಿದ್ದೀರಾ ಅಥವಾ ಬೇರೆ ವಿಧಾನದಲ್ಲಿ ಮಾಡ್ತಿದ್ದೀರಾ? ಏನಿದ್ರೂ ಕಮೆಂಟಲ್ಲಿ ತಿಳಿಸ್ಕೊಡಿ. ತುಂಬ ಜನಕ್ಕೆ ಇದರಿಂದ ಉಪಯೋಗ ಆಗುತ್ತೆ. ಹರ ಹರ ಮಹಾದೇವ.